ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನೊಬ್ಬ ವಿದ್ಯಾಧರ ಸಾಹೇಬ ಅಂದಾಗೆ ದಿವಂಗತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಸ್ ಬಂಗಾರಪ್ಪನವರ ಸುಪುತ್ರರಾಗಿ ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದ ಕುಮಾರ್ ಬಂಗಾರಪ್ಪನವರು ಒಂದು ವಿಶಿಷ್ಟತೆಗೆ ವೈಶಿಷ್ಟ್ಯತೆಗೆ ಹೆಸರಾಗಿ ಸಾಮಾಜಿಕ ಕಳಕಳಿಯನ್ನು ಉಳ್ಳವರಾಗಿದ್ದಾರೆ. ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ ಅನ್ನೋದಕ್ಕೆ ಒಬ್ಬ ಪ್ರತಿಭಾವಂತನಿಗೆ ಏನೆಲ್ಲವೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಅನ್ನೋದಕ್ಕೆ ಅವರು ಒಂದು ದೊಡ್ಡ ಉದಾಹರಣೆ. ಇವತ್ತು ನನ್ನ ಇಬ್ಬರು ಸಹೋದರಿಯರು ಮಿತ್ರರಾಗಿರ್ತಕ್ಕಂಥ ನಮ್ಮ ಬಾಮ ಹರೀಶ್ ಮತ್ತು ಅವರ ಕುಟುಂಬ ಮತ್ತು ಅವರ ಸ್ನೇಹಿತರುಗಳೆಲ್ಲ ಸೇರಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದಲ್ಲಿ ಯಾರೂ ಕೂಡ ಹಸಿವಿನಿಂದ ಬಳಲಬಾರ್ದು ಅನ್ನೋ ದೂರದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಸುಮಾರು 80 ಕೋಟಿ ಕುಟುಂಬಗಳಿಗೆ 80 ಕೋಟಿ ಕುಟುಂಬಗಳಿಗೆ ಇವತ್ತು ಪಡಿತರ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮುಖೇನ ಒಂದು ದೊಡ್ಡ ಕಾಯಕವನ್ನು ಮಾಡಿ ವಿಶ್ವದ ಭೂಪಟದಲ್ಲಿ ನರೇಂದ್ರ ಮೋದಿಯವರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನೇ ತೆಗೆದುಕೊಂಡು ರಾಜ್ಯ ಸರ್ಕಾರಗಳು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ಯಾವ ರೀತಿ ಇರಬೇಕು, ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸ್ತಕ್ಕಂಥವರ ಕಾರ್ಯದಕ್ಷತೆಗೆ ಸ್ವಲ್ಪವೂ ಕೂಡ ಕುಂದಾಗದಾಗೆ ಅವರು ಕೂಡ ಮನುಷ್ಯರಾಗಿ ಬಾಳ್ಮೆಯನ್ನು ಮಾಡುವಾಗ ಯಾರಿಗೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ರಾಷ್ಟ್ರದ ಪ್ರಧಾನಿಗಳು ಮಾಡಿದ್ದಾರೆ ಇದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವಾಗ ಬರ್ತಕ್ಕಂಥ ಅನೇಕ ಎಡ್ರು ತೊಡರುಗಳನ್ನು ಸಾಮಾನ್ಯ ಜನರಿಗೆ ಬಿತ್ತರಿಸೋದ್ರ ಮುಖೇನ ನಮ್ಮ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಎಸೆನ್ಷಿಯಲ್ ಕಮಾಡಿಟೀಸ್ ಅನ್ನುವ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ಚಿತ್ರೀಕರಣವನ್ನು ಮಾಡ್ತಕ್ಕಂಥ ನನ್ನ ಇಬ್ಬರು ಸಹೋದರಿಯರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವರನ್ನು ಹಡೆದಂಥ ತಂದೆ ತಾಯಿಗಳ ಆಶೀರ್ವಾದ, ಅವ್ರು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ಇರಲಿ. ಒಂದು ನನಗೆ ಸಂತೋಷ ಆಗಿದ್ದು, ಕುಮಾರ ಬಂಗಾರಪ್ಪನವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಅವರೊಂದು ಮಾತನ್ನು ಹೇಳಿದ್ರು, ಅನ್ನದಾತ ಸುಖೀಭವ ಅನ್ನುವ ಹಾಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಮುಖೇನ ಭಾರತ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೆಲವು ಸವಲತ್ತುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಅದರಲ್ಲಿ ಇರತಕ್ಕಂಥ ಸಾಧಕ ಬಾಧಕಗಳೇನು, ಇದನ್ನು ಸರಿಪಡಿಸೋದ್ರಿಂದ ಜನಸಾಮಾನ್ಯರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಒಂದು ತುಂಬ ಕೂಲಂಕುಷವಾಗಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ತಯಾರು ಮಾಡ್ತಾ ಇರ್ತಕ್ಕಂಥ, ಇದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ, ಇದನ್ನು ತೆಗೆಯೋದಕ್ಕೆ ಇವತ್ತು ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಸರಳವಾಗಿ ಇವತ್ತು ಅದನ್ನು ನಾನು ಮತ್ತು ಸಹೋದರ ಕುಮಾರ್ ಬಂಗಾರಪ್ಪನವರು, ಬಾಮ ಹರೀಶ್ ಅವರು, ನಮ್ಮ ಗಿರೀಶ್ ಅವರು ಮತ್ತು ನಮ್ಮ ಸ್ನೇಹಿತರಾದ ಮತ್ತು ಎಲ್ಲರೂ ಸೇರಿ ಇವತ್ತು ನಾವು ಮಾಡಿದ್ದೇವೆ. ದೇವರು ಒಳ್ಳೇದು ಮಾಡಲಿ. ನನಗನ್ನಿಸದೆ 100 ದಿನ ಓಡಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಮನಸ್ಸನ್ನು ಗೆಲ್ತಕ್ಕಂಥ, ಜನರಿಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಯಾವುದೇ ಮುಲಾಜಿಗೆ ಒಳಗಾಗದೆ ಅದನ್ನು ತೋರಿಸ್ಪಡಿಸೋದ್ರಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅದಕ್ಕೆ ತುಂಬ ಹೆಚ್ಚಿನ ಸಹಕಾರಿಯಾಗ್ತದೆ. ಇದರ ಯಶಸ್ಸಿಗೆ ಕುಮಾರ್ ಬಂಗಾರಪ್ಪನವರು ಒಬ್ಬ ಹಿರಿಯ ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ, ರಾಜಕಾರಣಿಗಳನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯ ಮೌಲ್ಯಗಳನ್ನು ಆಧಾರವಾಗಿ ಇಟ್ಕೊಂಡು ಎಷ್ಟೇ ದೊಡ್ಡವರಾದರೂ ಕೂಡ ತಮ್ಮದೇ ಆದಂಥ ತಮ್ಮ ದೂರದೃಷ್ಟಿಯನ್ನು ಉಳ್ಳವರಾಗಿ ಸಂಸ್ಕಾರವನ್ನು ಬಲ್ಲವರಾಗಿ ಅವರು ಜೀವನವನ್ನು ನಡೆಸ್ತಾ ಇರೋದ್ರಿಂದ ಈ ಒಂದು ಚಿತ್ರ ಸಾಕಷ್ಟು ಪರಿಣಾಮವನ್ನು ರಾಜ್ಯದ ಜನರಿಗೆ, ಇದನ್ನು ನೋಡ್ತಕ್ಕಂಥವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ತಲುಪಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವ ಭಾವನೆ ನನ್ನದಾಗಿದೆ. ಈ ಚಿತ್ರದ ಯಶಸ್ಸಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸಹಕಾರ ಕೊಡೋಣ. ಈ ಇಬ್ಬರು ನನ್ನ ಸಹೋದರಿಯರು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದ್ದೀರಿ. ಇದರಿಂದ ಭಗವಂತ ನಿಮಗೆ ಶಕ್ತಿ ಕೊಡ್ತಾನೆ. ಮುಂದೊಂದು ದಿನ ಇಂಥ ಅನೇಕ ಚಿತ್ರಗಳನ್ನು ತಯಾರಿಕೆ ಮಾಡೋದಕ್ಕೆ ನೀವು ನಿಮ್ಮ ದೂರದೃಷ್ಟಿಯ ಚಿಂತನೆ ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರಿಯಾಗಲಿ. ನನಗನ್ನಿಸ್ತದೆ ಕುಮಾರ್ ಬಂಗಾರಪ್ಪನವರು ಒಬ್ಬ ನಟರಾಗಿ ನಿಮ್ಮ ಜೊತೆಯಲ್ಲಿ ಅಭಿನಯ ಮಾಡ್ತಾಯಿಲ್ಲ, ಒಬ್ಬ ಸಹೋದರರಾಗಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗಿಗಳಾಗಿ ಇದರ ಯಶಸ್ಸಿನಲ್ಲಿ ನಮ್ಮ ಸ್ನೇಹಿತರಾದ ಬಾಮ ಹರೀಶ್ ಅವರು, ಅವ್ರ ಸ್ನೇಹಿತರು ನಮ್ಮ ಗಿರೀಶ್ ಅವರು ತುಂಬ ಜನ ಇದಕ್ಕೆ ದುಡಿತಾ ಇದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಇಬ್ಬರು ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಸಣ್ಣ ಪುಟ್ಟದಕ್ಕೆ ಬೇಸರಿಕೆ ಮಾಡಿಕೊಂಡೆ. ಇಬ್ಬರು ಹೆಣ್ಮಕ್ಳು ಒಂದು ಕಡೆ ಇರೋದು ಭಾರಿ ಕಷ್ಟದ ಕೆಲಸ. ಆ ಕೆಲಸವನ್ನು ನೀವಿಬ್ಬರು ನಿವಾರಣೆ ಮಾಡಿ ನಿವಾರಿಸಿ
ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅನ್ನುವ ಒಂದು ಸಂದೇಶವನ್ನು ಕೊಡೋದಕ್ಕೆ ನಿಮಗೆ ತಾಯಿ ಅಣ್ಣಮ್ಮ ದೇವಿ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಇದರ ಶುಭಾಶಯಗಳು. ಇದರ ಯಶಸ್ಸಿನಲ್ಲಿ ಪ್ರಾಯಶಃ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.